ನಾನೇನಾದರೂ ಗಂಡಸ್ತನ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯನವ್ರ ಮನೆಯಲ್ಲಿ ಅಂತ ಹೇಳ್ತಾರೆ. ಅವತ್ತು ಈ ಹೋರಾಟ ಮಾಡ್ತಾ ಇದ್ದಂಥ ಮಹಿಳೆಯರು ಎಲ್ಲೋಗಿದ್ರಿ? ಇವತ್ತು ತಾವು ಕುಮಾರಣ್ಣವ್ರ ವಿರುದ್ಧ ಕೇಸ್ ದಾಖಲು ಮಾಡ್ತೀರಿ. ನಾಗಲಕ್ಷ್ಮಿ ಚೌಧರಿ ಅವರೇ, ನೀವು ಏನಾದರೂ ಕೇಸ್ ದಾಖಲು ಮಾಡಬೇಕಾದ್ರೆ ಪ್ರಥಮವಾಗಿ ನಿಮ್ಮ ಪಕ್ಷದ ಶಾಸಕರಿಂದ ಶುರು ಮಾಡಿ, ನಿಮ್ಮ ಪಕ್ಷದ ಶಾಸಕರು ಕೊಟ್ಟಿರುವಂಥ ಹೇಳಿಕೆಗಳ ಮೇಲೆ ನೀವು ಇವತ್ತು ನ್ಯಾಯಾಲಯಕ್ಕೆ ಮನ್ನಣೆ ಮಾಡಿ. ಮತ್ತು ಮುಂದೆ ಹೋದರೆ ಬಹಳ ಹಿರಿಯರು ಸುಸಂಸ್ಕೃತರು ಅಂತ ಹೇಳ್ಕೊಂಡಿರುವಂಥವ್ರು, ಅವರ ಸೊಸೆ ಸಂಸದರಾಗಿ ಲೋಕಸಭೆ ಪ್ರವೇಶಿಸಬೇಕು. ಬೇರೆ ಹೆಣ್ಮಕ್ಳು ಅಡುಗೆ ಮಾಡ್ಕೊಂಡಿರ್ಬೇಕು ಹೆಣ್ಮಕ್ಳು ಮನೆಯಲ್ಲಿ ಅಂತ ಹೇಳ್ತಿರಲ್ಲ ಸ್ವಾಮಿ. ನೀವು ಇದೇನೇ ಹೆಣ್ಮಕ್ಳು ಕೊಡೋ ನ್ಯಾಯ? 33% ಕೊಟ್ಟಿರುವಂಥದ್ದು ನಮ್ಮ ಜನತಾದಳ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ದೇವೇಗೌಡಾಜಿ ಕುಮಾರಣ್ಣವ್ರಿಗೆ ಹೆಣ್ಣುಮಕ್ಳ ಬಗ್ಗೆ ಬಹಳ ಅಪಾರವಾದಂತಹ ಒಂದು ಗೌರವ ಇದ್ದಕ್ಕೋಸ್ಕರನೇ ಅವತ್ತು ನಾವೆಲ್ಲ ತಿಳ್ಕೊಂಡಿರ್ಬೋದು, HIV ಪೀಡಿತರನ್ನ ಯಾರೂ ಮಾತಾಡಿಸ್ತಿರ್ಲಿಲ್ಲ. ಅಂಥ ಮನೆಗೆ ಹೋಗಿ ಧೈರ್ಯ ತುಂಬಿ ಗ್ರಾಮ ವಾಸ್ತವ್ಯ ಮಾಡಿರುವಂಥ ಏಕೈಕ ಮುಖ್ಯಮಂತ್ರಿ ಆಗಿದ್ರು ಅವರು. ಮುಂದುವರೆದು ಸಾರಾಯಿ ನಿಷೇಧ, ಒಂದಂಕಿ ಲಾಟರಿ ನಿಷೇಧ, ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು